ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಗಾಡಿ ಡೆಲಿವರಿ ಆಗುತ್ತೆ. ಸ್ವಲ್ಪ ಫೋಟೋ ಶೂಟ್ ನಡೀತಾ ಇದೆ. ರೀಲ್ಸ್ ಇದೆಯಲ್ಲ, ಪಾಪ ನಮ್ಮ ಆಕಾಶ್ ಮತ್ತು ದೀರ್ಘಾಯು ಇನಿಷಿಯೇಟಿವ್ ತೊಗೊಂಡು ಅವರೇ ಎಡಿಟ್ ಮಾಡಿ ಅವರೇ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ಅವ್ರು ನಿನ್ಬೇಕು ಹಾಗೆ. ಓಕೆ, ಇವಾಗ ಶೋರೂಮಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಗಾಡಿ ಡೆಲಿವರಿ ಆಗುತ್ತೆ. ಎಲ್ಲ ರೆಡಿ ಇದೆ. ಇನ್ನೊಂದು ಚೂರು RTO ಒಂದು ಚೂರು ಪ್ರೊಸೆಸ್ ಇದೆ. ಹೊಸ ಅಧ್ಯಾಯ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಇನ್ನೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತಿನ ಕಂಟೆಂಟ್ ಏನಂತ ಗೊತ್ತಾಗಿರುತ್ತೆ. ಹೌದು, ಇವತ್ತು ನನ್ನ ಹೊಸ ಬೈಕ್ ಡಾಮಿನರ್ 400ನ ಡೆಲಿವರಿ ತೊಗೊಳಕ್ಕೆ ಹೋಗ್ತಿದ್ದೀನಿ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಬಿಡಿ ಯಾವ ಬೈಕ್ ಅಂತ. ಅದಕ್ಕೆ ರಿವೀಲ್ ಮಾಡಿದೆ ಹೆಸರು. ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಜನ ಬರ್ತಾಯಿದ್ದಾರೆ, ಹಾಗೆ ನಮ್ಮ ಅಮ್ಮ ಒಂದು ಸ್ವಲ್ಪ ಬರ್ತಾಯಿದ್ದಾರೆ. ಡೈರೆಕ್ಟ್ ಶೋರೂಮ್ ಹತ್ರ ಹೋಗಿ ಮಾತುಕತೆ ಆಡುವ. ಓಕೆ, ಇವಾಗ ಗಾಡಿ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗಿದೆ ಶೋರೂಮಲ್ಲಿ. ಅಂದರೆ ಏನೇನು ಡಾಕ್ಯುಮೆಂಟೇಷನ್ ಎಲ್ಲ ಆಗಿದೆ ಗಾಡಿದು. ನಾನು ಆ್ಯಕ್ಚುಲಿ ಬುಕ್ ಮಾಡಿ ಒಂದು 2-3 ಡೇಸ್ ಏನೋ ಆಯಿತು ಅಷ್ಟೇ. ಭಾರಿ ಬೇಗನೆ ಗಾಡಿ ಕೊಡ್ತಾಯಿದ್ದಾರೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಅನ್ವರ್ ಮತ್ತು ಇನ್ನೊಬ್ಬರು ಇದ್ದಾರೆ. ಅನ್ವರ್ ಆ್ಯಕ್ಚುಲಿ KTM ಶೋರೂಮು, ಮತ್ತು ಇನ್ನೊಬ್ಬರು ಇದ್ದಾರೆ ಬಜಾಜಲ್ಲಿ. ಅವ್ರ ಹೆಸರು ಹೇಳ್ತೀನಿ ನಾನು. ಅವರಿಬ್ಬರು ಪಾಪ ತುಂಬಾ ಬೇಗ ಗಾಡಿ ತರಿಸ್ಕೊಟ್ರು. ಪ್ಲಸ್ ಡಾಕ್ಯುಮೆಂಟೇಷನ್ ಏನು ಇತ್ತು ಅದನ್ನ ಬೇಗ ಮುಗಿಸ್ಕೊಟ್ರು. ಇನ್ನೇನಿಲ್ಲ, ಡೈರೆಕ್ಟು ಶೋರೂಮ್ಗೆ ಹೋಗಿ ನಮ್ಮ ಗಾಡಿಯನ್ನು ಡೆಲಿವರಿ ತೊಗೊಂಡು ಬರೋದಷ್ಟೇ. ಬನ್ನಿ ಡೈರೆಕ್ಟ್ ಶೋರೂಮ್ಗೆ ಹೋಗೋಣ. ಆವಾಗಲೂ ಸಮೇತ ಹೇಳಿದೆ ಶೋರೂಮ್ಗೆ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಓಕೆ, ಇವಾಗ ನಾವು ಶೋರೂಮ್ ಹತ್ರ ಬಂದ್ವಿ. ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ನೋಡ್ಬೋದು. ಹಿಂದೆ ಆಕಾಶ್ ಅವರು ಇದ್ದಾರೆ, ದೀರ್ಘಾಯು ಅವರು ಇದ್ದಾರೆ, ಹಾಗೆ ಪ್ರಶಾಂತ್ ಅವರು ಇದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಗಾಡಿ ಡೆಲಿವರಿ ಆಗುತ್ತೆ. ಸ್ವಲ್ಪ ಫೋಟೋ ಶೂಟ್ ನಡೀತಾ ಇದೆ. ರೀಲ್ಸ್ ಇದೆಯಲ್ಲ, ಪಾಪ ನಮ್ಮ ಆಕಾಶ್ ಮತ್ತು ದೀರ್ಘಾಯು ಇನಿಷಿಯೇಟಿವ್ ತೊಗೊಂಡು ಅವರೇ ಎಡಿಟ್ ಮಾಡಿ ಅವರೇ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ಅವ್ರು ನಿನ್ಬೇಕು ಹಾಗೆ. ವೀಡಿಯೋ ಶೂಟ್ ಎಲ್ಲ ಆದಮೇಲೆ ಬೈಕ್ ಡೆಲಿವರಿ ಮಾಡೋಣ ಅಂತ. ಅಂದರೆ ಸ್ಟಾರ್ಟಿಂಗ್ ವಾಕಿಂಗ್ ಸ್ಟೈಲೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೋರಿಸಿ ಮತ್ತು ಗಾಡಿ ಡೆಲಿವರಿ ತೊಗೊಳ್ತೀನಿ. ಈ ವಿಡಿಯೋ ಕೊನೆವರೆಗೆ ನೋಡಿ, ಚೆನ್ನಾಗಿರುತ್ತೆ. ಹೊಸ ಅಧ್ಯಾಯ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಗಾಡಿ ರೆಡಿ ಇದೆ, ಆಯಿತಾ. ಇನ್ನೇನು ಒಂದೇ ಒಂದು ಪ್ರೊಸೀಜರು ಬಾಕಿ ಇದೆ. ಅದು ಕಂಪ್ಲೀಟ್ ಆದಂಗೆ ಗಾಡಿ ತೊಗೊಳೋದೆ. ಪಾಪ ಇವ್ರು 3 ಜನನೂ ಬ್ಯುಸಿ ಆಗ್ಬಿಟ್ಟವ್ರೆ ಮೀಟಿಂಗಲ್ಲಿ. ಹೆಣ್ಣು ತೆಗಿಯೋದು ಫೋಟೋಸ್ ಅಂತ. ಓಕೆ, ಇವಾಗ ಶೋರೂಮಲ್ಲಿ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಗಾಡಿ ಡೆಲಿವರಿ ಆಗುತ್ತೆ. ಎಲ್ಲ ರೆಡಿ ಇದೆ. ಇನ್ನೊಂದು ಚೂರು RTO ಒಂದು ಚೂರು ಪ್ರೊಸೆಸ್ ಇದೆ. ಅದೊಂದು ಆದರೆ ಮುಗೀತು. ನಮ್ಮ ಆಕಾಶ್ ಮತ್ತು ದೀರ್ಘಾಯು ಮತ್ತು ಸ್ವಲ್ಪ ಜನ ಫ್ರೆಂಡ್ಸ್ ಬಂದಿದ್ದಾರೆ. ಜಾಸ್ತಿ ಜನನ ಇನ್ವೈಟ್ ಮಾಡೋಕ್ಕಾಗಲಿಲ್ಲ, ಸಾರಿ, ಬೇಜಾರು ಮಾಡ್ಕೋಬೇಡಿ ಯಾರೂ. ಸಡನ್ ಪ್ಲ್ಯಾನ್ ಆಯಿತು, ಹಾಗಾಗಿ ನೋಡೋಣ. ಡೆಲಿವರಿ ಚೆನ್ನಾಗಿ ಆದರೆ ಸಾಕು. ಹುಡುಗರೆಲ್ಲ ಫುಲ್ ಬ್ಯುಸಿ ಇದ್ದಾರೆ ರೀಲ್ಸಲ್ಲಿ. ಮಾಡಿ ಓಕೆ, ವಿಡಿಯೋ ಎಲ್ಲ ನೋಡಿದ್ರಲ್ಲ. ಇವಾಗ ಡೆಲಿವರಿ ಎಲ್ಲ ತೊಗೊಂಡು ಬಂದು ಒಂದು ವಾರ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ಡೆಲಿವರಿ ತೊಗೊಂಡು ಬರೋ ಬ್ಯುಸಿಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಮಾರನೇ ದಿವಸ ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡೋಕ್ಕಿತ್ತು. ಅದಾದಮೇಲೆ ಚಿಕ್ಕ ಪುಟ್ಟ ರೈಡೆಲ್ಲ ಮಾಡಿ ಗಾಡಿ ಒಂದು ಸ್ವಲ್ಪ ಓಡ್ತು. ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಫಸ್ಟ್ ಸರ್ವಿಸ್ಗೂ ನಾನು ವೀಡಿಯೋ ಮಾಡಲ್ಲ, ಸೆಕೆಂಡ್ ಸರ್ವಿಸಿಗೆ ಮಾಡ್ತೀನಿ. ಫಸ್ಟ್ ಸರ್ವಿಸಿಗೆ ಯಾಕೆ ಮಾಡಲ್ಲ ಅಂದರೆ, ನಿಮಗೆ ಆಲ್ಮೋಸ್ಟ್ ಕಾಸ್ಟ್ ಕಮ್ಮಿನೇ ಇರುತ್ತೆ ಫಸ್ಟ್ ಸರ್ವಿಸಲ್ಲಿ. ಸೆಕೆಂಡ್ ಸರ್ವಿಸಿಂದ ಗಾಡಿದು ಅಸಲಿ ಆಟ ಗೊತ್ತಾಗುತ್ತೆ, ಎಕ್ಸ್ಪೆನ್ಸ್ ಇದೆಯಾ ಇಲ್ಲಾಂದರೆ ಕಮ್ಮಿನಾ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು ಎಲ್ಲ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.